ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ 3 ವೆಯ್ಟ್ ಲಾಸ್ ಜರ್ನಿನಲ್ಲಿ ಇವತ್ತು 2 ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಮೊದಲಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ರಾಗಿ ದೋಸೆ ಮತ್ತು ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳ್ದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಗ್ರೇವಿ. ಸೊ ಇದನ್ನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಚಿಕ್ಕ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಫ್ಲೇವರ್ ಬೇಡ ಅಂತ ಹೇಳಿದ್ರೆ ಬೆಳ್ಳುಳ್ಳಿವನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 2 ಪೀಸ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಪೇಸ್ಟ್ ಕೂಡ ಹಾಕ್ತಾಯಿಲ್ಲ. ಅದಾಗಿದ್ಮೇಲೆ ಖಾರಕ್ಕೆ ಅಂತ ಬಂದರೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಅಚ್ಕಾರದ ಪುಡಿ. ಸೊ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಏನು ಮೊಳಕೆ ಕಾಳು ಕಟ್ಟಿದ್ನೋ ಹೆಸರು ಕಾಳು, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಇದು ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಅಷ್ಟೇ. ಸೊ ಒಂದು ಸಲ ನೀರು ಹಾಕಿದ ಮೇಲೆ ಅಥವಾ ಪಲ್ಯಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ನೀರು ಹಾಕಿದ ಮೇಲೂ ಕೂಡ ಉಪ್ಪನ್ನ ಒಂದ್ಸಲ ಚೆಕ್ ಮಾಡ್ತಾಯಿದ್ದೀನಿ, ಸಾಕಾ ಇನ್ನೂ ಬೇಕಾ ಅಂತೇಳಿ. ಇಲ್ಲಿ ಬಂದು 2 ಟೈಮ್ಗೂ ಇದೇ ಗ್ರೇವಿನ ತೊಗೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಬಟ್ ಇಬ್ಬರಿಗೆ ಆದರೆ ನಾನು ಮಾಡ್ತಿರೋ ಕ್ವಾಂಟಿಟಿ ಇಬ್ಬರಿಗೆ 2 ಟೈಮ್ಗೆ. ಸೊ 1 ಬೌಲಷ್ಟು ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ತೊಗೊಂಡಿದ್ದೀನಿ. ಇದು ಅಂತ ಅಂದರೆ ಕಂಪ್ಲೀಟ್ ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಇದ್ರ ಜೊತೆ ನೀವು ಕಂಪ್ಲೀಟ್ ಬರೀ ಗ್ರೇವಿನೇ ಇಂಟೇಕ್ ಮಾಡ್ತೀರಾ ಅಥವಾ ದೋಸೆ ಬೇಡ ಅಂತ ಹೇಳಿದ್ರು ಕೂಡ, ಸೊ ಬರೀ ಗ್ರೇವಿನೇ ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಲಂಚ್ ಆಗಿರಲಿ ಅಥವಾ ಡಿನ್ನರ್ ಆಗಿರಲಿ, ಸೊ ಇದು ಗ್ರೇವಿ ಒಂದೇ ಒಂದು ನೀವೊಂದು ಲಾರ್ಜ್ ಬೌಲಲ್ಲಿ ತೊಗೊಂಡ್ರೆ ನಮಗೆ ಊಟ ಆಯಿತು ಅಂತಲೇ ಅರ್ಥ. ಸೊ ಇಲ್ಲಿ ನಾನು ಬಂದು ರಾಗಿ ದೋಸೆ ತೊಗೊಳ್ತಾ ಇರೋದ್ರಿಂದ ಗ್ರೇವಿ ಮತ್ತು ರಾಗಿ ದೋಸೆ 2 ಬ್ಯಾಲೆನ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ 2 ಟೈಮ್ಸ್ಗೆ ಇದನ್ನೇ ತೊಗೊಳ್ತಾ ಇದ್ದೀನಿ. ಹಾಗೆ ನೈಟ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊಪ್ಪಿನ ಪಲ್ಯ, ಸ್ವಲ್ಪ ಚಪಾತಿ ಮತ್ತು ರೈಸ್ನ ತೊಗೊಳ್ತಾ ಇದ್ದೀನಿ. ಅಥವಾ ರೈಸ್ ಬೇಡ ಅಂತ ಹೇಳಿದ್ರೆ ನೀವು ಮುದ್ದೆ ಮಾಡ್ಕೊಳ್ಳೋ ಥರ ಇದ್ದರೆ ಮುದ್ದೆನೂ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಮಾರ್ನಿಂಗ್ ರಾಗಿ ದೋಸೆ ಮಾಡಿದ್ರಿಂದ ಸೊ ನೈಟ್ಗೆ ರೈಸ್ನ ತೊಗೊಳ್ತಾ ಇದ್ದೀನಿ. ನಾವು ತೊಗೊಳ್ಳೋ ಕ್ಯಾಲೋರೀಸ್ ಮೇಲೆ, ನಾವು ತೊಗೊಳ್ಳೋ ಫುಡ್ ಮೇಲೆ ರೈಸ್ನ ಕೂಡ ನಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೋಬೋದು. ರೈಸ್ನೇ ತಿಂದಿರೋ ಡಯಟ್ ಮಾಡಬೇಕು, ರೈಸ್ನ ತಿಂದಿರೋ ವೆಯ್ಟ್ ಲಾಸ್ ಮಾಡಬೇಕು, ಆ ಥರ ಯಾವುದೇ ಕಾನ್ಸೆಪ್ಟ್ ಇಲ್ಲ. ಎಷ್ಟು ಕ್ವಾಂಟಿಟಿ ತೊಗೊಳ್ತೀವೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ನಾನಿಲ್ಲಿ ಅಂದರೆ ಯಾವುದು ವೆಯ್ಟ್ ಲಾಸಿಗೆ ಕಂಪಲ್ಸರಿ ಇದನ್ನೇ ಮಾಡ್ತಾಯಿಲ್ಲ. ಮೇಯ್ನ್ಲಿ ಕಮ್ಮಿ ಮಾಡ್ತಿರೋದು ಶುಗರ್ ಐಟಮ್ಸ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಅಥವಾ ಬೇಕ್ರಿ ಐಟಮ್ಸ್ ಆಗಿರ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡಿ ಮನೇಲೇ ಏನು ಮಾಡ್ಕೊಳಕ್ಕಾಗತ್ತೆ ಅದನ್ನು ಮಾತ್ರ ಮಾಡಿಕೊಂಡು ಆ್ಯಂಡ್ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಏನೇನು ಇಂಟೇಕ್ ಮಾಡ್ತಾಯಿದ್ದೀನಿ ಅಂತ. ಸೊ ವೆಯ್ಟ್ ಬಂದು ನಾನು ನಿನ್ನೆ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ, ಪ್ರೆಸೆಂಟ್ ವೆಯ್ಟು ನಾನು ಎಷ್ಟಿದ್ದೀನಿ ಅಂತ ಹೇಳಿ. ಸೊ ಅದನ್ನು ನೆಕ್ಸ್ಟ್ ಒಂದು 20 ಡೇಸ್ ಆಗಿದ ಮೇಲೆ ವೆಯ್ಟ್ ಲಾಸ್ ಎಷ್ಟಾಗಿದ್ದೀನಿ, ಸೊ ಅದನ್ನು ನಾನು ನೆಕ್ಸ್ಟ್ ಒಂದು 20 ಡೇಸ್ ಆಗಿದ ಮೇಲೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಡೈಲಿ ಚೆಕ್ ಮಾಡೋದ್ರಿಂದ ನಮಗೇನೂ ಡಿಫ್ರೆನ್ಸ್ ಅನಿಸಲ್ಲ. ಸೊ ಡೈಲಿ ಮಾಡಿದ ಮೇಲೆ ಅಥವಾ ಊಟ ತಿಂದ ತಕ್ಷಣ, ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ ಯೋಗ, ವಾಕ್ ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರಬೇಕು. ಸೊ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೂ ಟೈಮ್ ತೊಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇವತ್ತು ಊಟಕ್ಕೆ ಏನು ಮಾಡಿದೆ, ಇವತ್ತು ಊಟಕ್ಕೆ ತೊಗರಿಕಾಳು ಮತ್ತು ಸೊಪ್ಪನ್ನ ಸೇರಿಸಿ ಪಲ್ಯ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ರೈಸು ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಮೊದಲು ತೊಗರಿಕಾಳಿನ ಬೇಯಕ್ಕಿಟ್ಟಿದ್ದೀನಿ. ಅಂದರೆ ಇದು 2 ವಿಷಿಲ್ ಬಂದಮೇಲೆ ಇದ್ರ ಜೊತೆಗೆ ಸೊಪ್ಪನ್ನ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಬೇಕು. ಬಟ್ ಸೊಪ್ಪನ್ನ ಇದ್ರ ಜೊತೆನೇ ಹಾಕಿದ್ರೆ ಜಾಸ್ತಿ ಬೆಂದ್ಬಿಡತ್ತೆ ಅಂಥೇಳಿ ಕಾಳನ್ನ 2 ಕೂಗಿಸ್ಕೊಂಡು ಅದು ಹಾರಿದ ಮೇಲೆ ವಿಷಿಲ್ ಬಿಟ್ಟ ಮೇಲೆ ಮತ್ತೆ ಸೊಪ್ಪನ್ನ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ. ಕಾಳು ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಹಾಕಿರೋ ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಸೊ ರಿಮೈನಿಂಗ್ ಏನು ಕಾಳು ಬೆಂದಿದೆಯೋ ಅದಕ್ಕೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಹಾಕಿ ಜಸ್ಟು 1 ವಿಷಿಲ್ ಮಾತ್ರ ಕೂಗಿಸ್ತೀನಿ. ಸೊಪ್ಪು ಇದರಲ್ಲಿ ಎಲ್ಲ ಮಿಕ್ಸ್ ಸೊಪ್ಪು, ಪಾಲಕ್ಕು, ಮೆಂತ್ಯ ಮತ್ತು ದಂಟಿನ ಸೊಪ್ಪು ಮತ್ತು ಕಿರಿಕ್ಲಾಲೆ ಸೊಪ್ಪು ಅಂತ ಬರುತ್ತಲ್ವ. ಸೊ ಆಲ್ಮೋಸ್ಟ್ ಒಂದು 4 ಥರದ್ದು ಸೊಪ್ಪು ಮಿಕ್ಸ್ ಆಗಿದೆ ಇದರಲ್ಲಿ. ಮತ್ತು ಇನ್ನೊಂದು ಅದರ ನೇಮ್ ಗೊತ್ತಿಲ್ಲ ನನಗೆ. ಸೊ ಒಂದು 5 ಥರದ್ದು ಸೊಪ್ಪನ್ನ 1 ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಇವಾಗಲೇ ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ
ಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ಒಂದು 4 ಇಂಚು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ವ ಸೊಪ್ಪಿನ ಪಲ್ಯ ಜೊತೆ ಸ್ವಲ್ಪ ರೈಸ್ ತೊಗೊಳ್ತಾ ಇದ್ದೀನಿ ಅಂಥೇಳಿ. ಸೊ ಅದ್ರ ಸಾಂಬಾರಿಗೆ ಅಂದರೆ ಸೊಪ್ಪೆ ಹೆಸರಿಗೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊಪ್ಪನ್ನ ಸೋಸಿದ ಮೇಲೆ ಇರೋ ನೀರಿಗೆ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ರೈಸ್ ಜೊತೆ ಈ ಸಾಂಬಾರನ್ನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಮಾಡಿಕೊಂಡು ಅದರ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸೊಪ್ಪಿನ ಬೆಂದ ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡಬೇಕು. ರುಬ್ಕೊಂಡಿರೋದು ಈ ಕನ್ಸಿಸ್ಟೆನ್ಸಿಗಿದೆ. ಸೊ ಇದ್ರ ಜೊತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಗೈಸ್, ಫೈನಲಿ ಊಟ ರೆಡಿಯಾಗಿದೆ. 1 ಚಪಾತಿ, ಸೊಪ್ಪಿನ ಪಲ್ಯ ಮತ್ತು ಸ್ವಲ್ಪ ರೈಸು, ಅದರದ್ದೇ ಸಾಂಬಾರು ತೊಗೊಂಡಿದ್ದೀನಿ. ಇವತ್ತಿನ ಊಟಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇದಾಗಿದ ಮೇಲೆ ಒಂದು 30 ಮಿನಿಟ್ಸ್ ವಾಕ್ ಮಾಡಬೇಕು ಅಂತ. ರೈಸ್ ಸ್ವಲ್ಪ ಹೆವಿ ಅನ್ನಿಸ್ತು, ಬಟ್ ವಾಕ್ ಮಾಡಿ ಲಾಸ್ಟಿಗೆ ಒಂದು ಜೀರಾ ವಾಟರ್ ತೊಗೊಳೋಣ ಅಂತ ಹೇಳಿದ್ದೀನಿ. ಅದನ್ನು ತೊಗೊಂಡ್ರೆ ಈ ವಿಡಿಯೋನಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲ ಅಂತಂದರೆ 3rd ಡೇ ಇಷ್ಟಕ್ಕೆ ಎಂಡ್ ಆಗುತ್ತೆ. ನೀವು ಯಾರಾದರೂ ಟ್ರೈ ಮಾಡ್ತಿದ್ರೆ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ರೆಸಿಪಿನ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಇನ್ಕ್ಲೂಡಿಂಗ್ ಕಂಟೆಂಟ್ ಆಗಿರ್ಬೋದು, ಅಥವಾ ನಾವು ಹೇಗೆ ಮಾಡ್ಕೊಳ್ತೀವಿ ಅಂತ, ಇವನ್ ಏನೇನು ಯೂಸ್ ಮಾಡ್ತೀವಿ ಅಂತ. ನೋಡಿದ್ರಲ್ಲ, ಸೊಪ್ಪಿನ ಪಲ್ಯಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ ನಾನು ಆಯಿಲ್ ತೊಗೊಂಡು ಮಾಡಿರೋದು. ಚಪಾತಿನೂ ಕೂಡ ವಿತೌಟ್ ಆಯಿಲ್ನೇ ತೊಗೊಂಡಿದ್ದೀನಿ. ಸಾಂಬಾರಿಗೂ ಕೂಡ ಯಾವುದೂ ಆಯಿಲ್ ಇಲ್ಲ ಇವತ್ತು. ಸೊ ಬೆಳಗ್ಗೆ ಏನು ಗ್ರೇವಿ ತೊಗೊಂಡಿದ್ದೆ, ಸೊ ಅದಕ್ಕೆ ಮಾತ್ರ ಒಂದು 2-3 ಸ್ಪೂನ್ ಆಯಿಲ್ ಹಾಕಿದ್ದು. ಏನಕ್ಕೆ ಅಂದರೆ ಗ್ರೇವಿ ಅಲ್ವಾ ಅಂತ ಹೇಳಿ. ಸೊ ಒಂದು ದಿನಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೊಂಡ್ರೆ ನೋ ಇಶ್ಯೂ, ಬಟ್ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂಥೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೇ 4ನಲ್ಲಿ ಸಿಗ್ತೀನಿ. ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.